ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಈ ಸುದ್ದಿ ತುಂಬ ಒಂಥರ ಮನಸ್ಸು ಬೇಸರ ಮಾಡುವಂತಹ ಸುದ್ದಿ ಇದು. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚನೇ ನಾವು ಹಿಂದೂ ತೀರ್ಥ ಯಾತ್ರೆಗಳಿಗೆ ಇಡೀ ಪ್ರಪಂಚನೇ ಪ್ರಸಿದ್ಧ ಆಗಿರುವಂತಹ ತಿರುಪತಿ ದೇವಸ್ಥಾನದ ಬಗ್ಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಸುದ್ದಿ ಇದು. ತುಂಬಾ ಬೇಸರ ಆಗುತ್ತೆ ಸ್ನೇಹಿತರೆ ಈ ಸುದ್ದಿಯಿಂದ. ಸ್ನೇಹಿತರೆ, ಇವತ್ತು ಆಂಧ್ರದ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಇವತ್ತು ಪತ್ರಕರ್ತರ ಮುಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ತಿರುಪತಿ ದೇವಸ್ಥಾನದ ಬಗ್ಗೆ, ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಂತಹ ಲಡ್ಡುವಿನ ಬಗ್ಗೆ ಸ್ನೇಹಿತರು ಈ ಸುದ್ದಿ. ಸ್ನೇಹಿತರೆ, ಅವರು ಹೇಳಿರೋದು ವಿಷಯ ಏನಂದರೆ, ತಿರುಪತಿ ಲಡ್ಡುವಲ್ಲಿ ಜಗನ್ಮೋಹನ್ ರೆಡ್ಡಿ CM ಆದಾಗಿಂದ ಕೂಡ, ಅವರ ಸಮಯದಲ್ಲಿ ಟೆಂಡರ್ ಆಗಿರುವ ಆವಾಗಿಂದ ಕೂಡ ತಿರುಪತಿ ಲಡ್ಡುವಲ್ಲಿ ತುಂಬ ಮಿಶ್ರಣ ಇದೆ. ಅದರಲ್ಲಿ ತುಪ್ಪದ ಬದಲು ಮೀನಿನ ಎಣ್ಣೆ, ಹಂದಿಯ ಮಾಂಸದ ಮತ್ತು ದನದ ಮಾಂಸದ ಕೊಬ್ಬನ್ನು ಉಪಯೋಗಿಸಿದ್ದಾರೆ. ಇದರಲ್ಲಿ ತುಪ್ಪ ಹಾಕಿ ಲಡ್ಡು ಮಾಡೋದ್ರಿಂದ ಲಾಭ ಹೆಚ್ಚು ಬರುವುದಿಲ್ಲ. ಅದರ ಬದಲಾಗಿ ಈ ಹಂದಿಯ ಮಾಂಸ, ದನದ ಮಾಂಸ ಮತ್ತು ಮೀನಿನ ಮಾಂಸದ ಎಣ್ಣೆಯಿಂದ ತಯಾರಾಗ್ತಿದೆ ಅಂಥೇಳಿ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ತಕ್ಕಂತೆ ಈ ಲಡ್ಡುವನ್ನು ಕೂಡ ಪರೀಕ್ಷೆ ಮಾಡಲಾಗಿದೆ. ಆ ಲ್ಯಾಬಲ್ಲಿ ಕೂಡ ಖಚಿತವಾಗಿದೆ ಸ್ನೇಹಿತರೆ. ಈ ಸುದ್ದಿ ತುಂಬ ಒಂಥರ ಎಲ್ಲರಿಗೂ ಒಂಥರ ಆಶ್ಚರ್ಯಕರ ಅಂತಹ ಸುದ್ದಿ ಇದು. ಇವತ್ತು ಇಡೀ ಪ್ರಪಂಚನೇ ಬರ್ತಾ ಇರುತ್ತೆ ತೃಪ್ತಿಯ ದರ್ಶನಕ್ಕೆ. ಆದರೆ ಈ ರೀತಿ ಸರ್ಕಾರದ ಜವಾಬ್ದಾರಿ ಕೆಲಸಗಳನ್ನು ಇವರು ವ್ಯಾಪಾರ ರೀತಿಯಲ್ಲಿ ದೇವಸ್ಥಾನಗಳು ಕೂಡ ಬಳಸ್ಕೊತಾರೆ ಅಂದರೆ ತುಂಬ ಬೇಸರ ಆಗ್ತಿದೆ ಸ್ನೇಹಿತರೆ. ಯಾಕಂದರೆ ಇಲ್ಲಿ ವಿಚಾರ ಪ್ರತಿಯೊಬ್ಬರ ತಲೆಗೆ ಹೋಗಬೇಕಾಗಿರೋದು ಒಂದು ವಿಚಾರ ಇದೆ ಸ್ನೇಹಿತರೆ. ಇಲ್ಲಿ ಈ ತಿರುಪತಿ ದೇವಸ್ಥಾನದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳು ಟೆಂಡರ್ ಮೂಲಕವಾಗಿ ನಡೀತಿದೆ. ಯಾವುದೇ ರೀತಿಯ ಅಲ್ಲಿ ತೃಪ್ತಿಯ ಒಂದು ಸಮಿತಿಯನ್ನು ನಿಭಾಯಿಸುವುದಿಲ್ಲ. ಬದಲಾಗಿ ಸರ್ಕಾರ ಈ ದೇವಸ್ಥಾನದ ಏನೇನು ಆಗುವೋಗು ನಡೀತಿದೆ ಅದೆಲ್ಲ ಒಂದು ಟೆಂಡರ್ ಮುಖಾಂತರ ನಡೀತಾ ಇರುತ್ತೆ. ನೀವು ಒಳಗಡೆ ಬರುವ ಟೋಲಿಂದ ಹಿಡಿದು ಒಂದು ಪಾರ್ಕಿಂಗ್ ಕಡೆಯಿಂದ ಹಿಡಿದು ಅಂಗಡಿಗಳ ಸಮೇತ ಟೆಂಡರ್. ದೇವಸ್ಥಾನದಲ್ಲಿ ನಡೆಯುವಂಥ ಪ್ರತಿಯೊಂದು ಟೆಂಡರ್ ಪಾರ್ಕಿಂಗ್ ಆಗ್ಬೋದು. ನಿಮಗೆ ಕೇವಲ ಪಾರ್ಕಿಂಗ್ ಒಂದು ಟೆಂಡರ್ ಆಗುತ್ತೆ ಅನಿಸುತ್ತಿದೆ ಅಲ್ಲ, ಬದಲಾಗಿ ಪ್ರತಿಯೊಂದು ಕೂಡ ಅಲ್ಲಿ ಅಡುಗೆಗಳಾಗ್ಬೋದು ಟೆಂಡರ್ ಕೊಡ್ತಾ ಇದ್ದಾರೆ. ಏನು ಎಲ್ಲ ಅಲ್ಲಿ ದರ್ಶನದ ಸಮಯದಲ್ಲಿ, ವಿರಾಮದ ಸಮಯದಲ್ಲಿ ಕೊಡುವಂತಹ ಉಪಹಾರಗಳಾಗ್ಬೋದು ಎಲ್ಲ ಟೆಂಡರ್ ಮುಖಾಂತರ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರಸಾದದಲ್ಲಿ ಕೊಡುವಂಥ ಲಡ್ಡು ಕೂಡ ಟೆಂಡರ್ ಮುಖಾಂತರ ಕೊಡ್ತಿದ್ದಾರೆ. ಟೆಂಡರ್ ಹೆಚ್ಚು ಹಣಕ್ಕೆ ಕೂಗಿದಾಗ ಅವಾಗ ಏನಾಗುತ್ತೆ ಅಂದರೆ, ಈ ಟೆಂಡರ್ ಕೂಗಿರುವಂತಹ ವ್ಯಕ್ತಿಗೆ ಏನಾದರೂ ಲಾಭ ಬರಲಿಲ್ಲ, ಲಾಸ್ ಬರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಮಾಡಲಾಗಿದೆ ಸ್ನೇಹಿತರೆ. ಯಾಕಂದರೆ ಇದು ಲ್ಯಾಬಲ್ಲಿ ಖಚಿತವಾಗಿದೆ. ಈ ಲಡ್ಡುವಲ್ಲಿ ಏನು ತುಪ್ಪ ಬಳಸಬೇಕಾಗಿತ್ತು, ತುಪ್ಪ ಬದಲಾಗಿ ಕೆಲವೊಂದು ಮಾಂಸಗಳನ್ನು ಬಳಸಲಾಗಿದೆ ಅಂತ ಲ್ಯಾಬಲ್ಲಿ ಬೇರೆ ಖಚಿತ ಆಗಿದೆ. ಹಾಗಾಗಿ ಯಾರೆಲ್ಲ ಇಷ್ಟು ದಿನ ಮಾಂಸಾಹಾರಿ ಇಲ್ಲದೆ ತಿಂದಿರುವಂಥವ್ರು, ಈಗ ಹಂದಿ ತಿಂದೇ ಇರೋರು ಪ್ರಸಾದ ಮುಖಾಂತರ ಹಂದಿ ಮಾಂಸ ಸೇವಿಸಿದಂಗೆ ಆಗಿತ್ತು. ದನದ ಮಾಂಸ ತಿಂದೇ ಇರೋರು ಈ ಲಡ್ಡು ಮುಖಾಂತರವಾಗಿ ದನ ಮಾಂಸ ಸೇವನೆ ಮಾಡೋ ರೀತಿ ಆಯಿತು. ಅಂದ್ರೆ ದೇವರೇ ಸಹಿಸೋಳಲ್ಲ ಇಂತಹ ಕೆಲಸಗಳು ಮಾಡ್ತಾರೆ. ಅಂದರೆ ಯಾಕೆ ಹೋಗಬೇಕು ನಾವು ಮುಖ್ಯವಾಗಿ ಏನೆಲ್ಲ ನಾವು ಪುಣ್ಯ
ತೀರ್ಥ ಸ್ಥಳಗಳಿಗೆ ಯಾಕೆ ಹೋಗ್ಬೇಕು ಅನಿಸುತ್ತೆ ಸ್ನೇಹಿತರೆ. ಇವೆಲ್ಲ ನಡೀತಿದೆ ಇವತ್ತು. ಪ್ರತಿಯೊಂದು ಸ್ಥಳಗಳಲ್ಲಿ ಏನೆಲ್ಲ ನಾವು ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಿದ್ದೀವಿ, ದೇವಸ್ಥಾನಗಳು ಪ್ರತಿಯೊಂದು ವ್ಯಾಪಾರ ಆಗಿಬಿಟ್ಟಿದೆ ಸ್ನೇಹಿತರೆ. ನೋಡಿ, ಇವತ್ತು ಒಂದು ಧರ್ಮಸ್ಥಳ ಸಂಸ್ಥೆ ಬಗ್ಗೆ ಒಂದು ಸುದ್ದಿ ಮಾಡಿದ್ದು. ಧರ್ಮಸ್ಥಳ ಸಂಸ್ಥೆಯಲ್ಲಿ ಹೆಚ್ಚು ಬಡ್ಡಿ ವ್ಯಾಪಾರ ಮಾಡ್ತಾ ಅವರು ಕೊಡೋ ಆ ಧರ್ಮಸ್ಥಳಕ್ಕೆ ಒಂದು ಹುಂಡಿ ಬರುವ ಹಣದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನು ಬಳಸ್ಕೊಂಡು ಬಡ್ಡಿ ವ್ಯಾಪಾರ ಮಾಡ್ತಿದ್ದಾರೆ ಅಂಥೇಳಿ ಮಳವಳ್ಳಿ ಶಾಸಕ ಸ್ವಾಮಿಯವರು ಹೇಳಿದ್ದಾರೆ. ಅಷ್ಟೆಲ್ಲ ಇವತ್ತು ಒಂದು ಮಹಿಳೆ ಆ ಸಂಸ್ಥೆ ಕೊಡುವಂತಹ ಟಾರ್ಚರ್ಗೆ ಒಬ್ಬ ಮಹಿಳೆಯನ್ನೇ ತಿರುಗಿ ಹೋಗ್ಬಿಟ್ಟಿದ್ದಾಳೆ ಮಂಡ್ಯ ಜಿಲ್ಲೆಯಲ್ಲಿ. ಇಲ್ಲಿ ಕೂಡ ಒಂದು ವ್ಯಾಪಾರ ಆಗಿದೆ ದೇವರ ಹೆಸರಲ್ಲಿ ನಮ್ಮ ಕರ್ನಾಟಕದಲ್ಲಿ. ಆದರೆ ಇದೇ ರೀತಿಯಲ್ಲಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ತಿರುಪತಿ ಲಡ್ಡುಯಲ್ಲಿ ಇತ್ತು ಮಿಶ್ರಣ ಮಾಡಿ ಹಣ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಂದರೆ ಇನ್ನು ಎಲ್ಲಿ ನಂಬ್ತಾರೆ ಜನ? ಪುಣ್ಯ ಸ್ಥಳಗಳಲ್ಲಿ ಪುಣ್ಯವಾಗಿ ಕೆಲಸಗಳು ನಡೆಯುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೆ ಹೇಳೋದು, ನಾನು ಸುಮಾರು ಸುದ್ದಿಗಳಿಗೆ ಹೇಳಿದ್ದೀನಿ, ದೇವರು ನಾವು ಹುಡ್ಕೊಂಡು ಹೋಗಿ ಅವ್ರ ಜಾಗಕ್ಕೆ ಹೋಗ್ಬೇಕಂತಿಲ್ಲ. ಅವ್ರ ಹೆಸರಲ್ಲಿ ಒಂದು 10 ಜನಕ್ಕೆ ಊಟ ಬಡಿಸಿ ಅವ್ರ ಹೆಸರಲ್ಲಿ ಒಂದು ಭಕ್ತಿಯಿಂದ ಧ್ಯಾನ ಮಾಡಿ ಸಾಕು. ನೀವು ಅಲ್ಲಿಗೆ ಹೋಗ್ಬೇಕಂತಲ್ಲ. ತಾವು ಮಾಡುವಂತಹ ಪೂಜೆ, ತಾವು ಮಾಡುವಂತಹ ಶ್ರದ್ಧೆ, ತಾವು ಮಾಡುವಂಥ ಯೋಚನೆಯಲ್ಲೇ ದೇವರು ಇರ್ತಾರೆ ಹೊರತು ಅವ್ರು ಇರೋ ಜಾಗಕ್ಕೆ, ದೇವಸ್ಥಾನಗಳಿಗೆ ಹೋಗಬೇಕು, ಅವ್ರು ಆ ಜಾಗಗಳಿಗೆ ಹೋಗ್ಬೇಕಂತ ಯಾರು ಯಾವ ಬುಕ್ಕಲ್ಲಿ ಯಾವ ಪುಸ್ತಕದಲ್ಲಿ ಬರೋದಿಲ್ಲ ಸ್ನೇಹಿತರೆ. ಗಮನದಲ್ಲಿ ಇಟ್ಕೊಂಡು ನಾನು ಪದೇ ಪದೇ ಸುಮಾರು ಸುದ್ದಿಗಳು ನೋಡಿದ್ದೀನಿ. ಇವತ್ತು ತೀರ್ಥ ಸ್ಥಳಗಳಿಗೆ ಹೋಗ್ತಾ ಎಷ್ಟೋ ಅಪಘಾತಗಳಲ್ಲಿ ಎಷ್ಟೋ ಪ್ರಾಣಗಳು ಹೋಗಿದ್ದಾವೆ. ಏನಕ್ಕೆ ಬೇಕು ಹೇಳಿ? ಇವೆಲ್ಲ ಕಷ್ಟಪಟ್ಟು ಹೋಗ್ತೀರಾ. ಆ ತೀರ್ಥ ಸ್ಥಳಗಳಲ್ಲಿ ಕೂಡ ಈ ರೀತಿಯ ಮಿಶ್ರಣಗಳ ಮಾಡಿ, ಪ್ರಸಾದಗಳಲ್ಲಿ ಮಿಶ್ರಣ, ಪ್ರತಿಯೊಂದರಲ್ಲಿ ಮಿಶ್ರಣ, ಭ್ರಷ್ಟಾಚಾರ ಅಂತ ಮಾಡ್ತಾರೆ. ಅಂದರೆ ಇವತ್ತು ದೇವರ ದರ್ಶನಗಳಲ್ಲಿ ಮಾಡುವಂಥ ದೇವಸ್ಥಾನಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಅಂದರೆ ಏನಕ್ಕೆ ಹೋಗಬೇಕು? ದಯಮಾಡಿ ತಮ್ಮ ಊರುಗಳಲ್ಲಿ ಯಾವೆಲ್ಲ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳಿಗೆ ಮಾತ್ರ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ. ತಿರುಪ್ತಿಗೆ ಹೋಗಬೇಕಾದ್ರೆ ಅವರ ಹೆಸರಲ್ಲಿ ನಿಮ್ಮ ಊರಲ್ಲಿ 10 ಜನಕ್ಕೆ ಊಟ ಹಾಕಿ ಅಷ್ಟೇ ದೇವರು ಒಳ್ಳೇದು ಮಾಡ್ತಾರೆ ಹೊರತು ಆ ಜಾಗಗಳಿಗೆ ಹೋಗಿ ಈ ರೀತಿ ನಾವು ತಗೊಳ್ಳುವಂತಹ ಪ್ರಸಾದಗಳಲ್ಲಿ ವ್ಯಾಪಾರ, ಅಲ್ಲಿ ಟೋಕನ್ಗಳಲ್ಲಿ ವ್ಯಾಪಾರ, ಇವೆಲ್ಲ ಸರ್ಕಾರಗಳಿಗೆ ನಾವು ಬೆಳೆಸ್ಕೊಂಡು ಒಂಥರ ತುಂಬ ಭ್ರಷ್ಟಾಚಾರ ಮಾಡೋ ರೀತಿಯಲ್ಲಿ ನಡೀತಿದೆ. ಹಾಗಾಗಿ ಜನರು ಇದಕ್ಕೆ ತಕ್ಕಂತೆ ಪಾಠ ಮಾಡಬೇಕಾದ್ರೆ ಜನ ಬದಲಾವಣೆ ಆಗಬೇಕು. ಮೊದಲು ಈ ರೀತಿ ನಡೀತಿದೆ ಅಂತೇಳಿ ಯಾಕೆ ಹೋಗಬೇಕು ಅಂತ ಯೋಚನೆ ಮಾಡಬೇಕು ಸ್ನೇಹಿತರೆ. ಇದೊಂಥರ ದುಃಖ ತರುವಂಥ ಸಂದೇಶ ಇದು. ದೇವರ ಹೆಸರಲ್ಲಿ ಕೂಡ ಇವತ್ತು ಈ ರೀತಿ ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಹಾಗಾಗಿ ನಾನು ಹೇಳೋದಿಷ್ಟೇ, ದಯಮಾಡಿ ಬೇಜಾರಾಗಬೇಡಿ. ಯಾರೇ ಆಗಲಿ ಹೆಚ್ಚು ದೇವರ ಮೇಲೆ ಭಕ್ತಿ ಇರೋರು ತಮ್ಮ ಮನೆಯಲ್ಲೇ ಒಂದು ಒಳ್ಳೆಯ ಸ್ವಚ್ಛತವಾಗಿ ಒಂದು ಜಾಗವನ್ನು ನೀವು ಫಿಕ್ಸ್ ಮಾಡ್ಕೊಂಡು ಅವರ ಹೆಸರಲ್ಲಿ ಜಪ ಮಾಡಿ. ಯಾವುದೇ ಹೆಸರಲ್ಲಿ, ದೇವ್ರ ಹೆಸರಲ್ಲಿ ಆಗ್ಬೋದು, ಯಾವ ದೇವ್ರಿಗೆ ನೀವು ಪೂಜೆ ಮಾಡ್ತಿರೋ ಆ ದೇವ್ರ ಹೆಸರಲ್ಲಿ ಜಪ ಮಾಡಿ, ಸೂತ್ರಗಳಿಗೆ ಹೇಳ್ಕೊಳ್ಳಿ, ಸಾಕು, ಒಳ್ಳೆಯದಾಗುತ್ತೆ ಹೊರತು ಸುಮ್ಮನೆ ಅಲ್ಲಿ ಹೋಗಿ ಹಣ ಕೊಟ್ಟು ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಸರ್ಕಾರಗಳಿಗೆ ಯಾಕೆ ನಾವು ಬೆಳೆಸಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಈ ಸುದ್ದಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.